ಸ್ವರೂಪ ಪಡೆದುಕೊಳ್ತಾ ಇದೆ ಗವರ್ನರ್ ವರ್ಸಸ್ ಸರ್ಕಾರದ ಸಮರ. ಇಂದಿನಿಂದ ವಿಶೇಷ ಅಧಿವೇಶನ ಆರಂಭವಾಗಲಿದೆ. ಸರ್ಕಾರ ವರ್ಸಸ್ ಗವರ್ನರ್ ಎನ್ನುವಂತೆ ಆಗಿದೆ. ವಿಶೇಷ ಅಧಿವೇಶನಕ್ಕೆ ಗವರ್ನರ್ ಬರ್ತಾರಾ ಇಲ್ವಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ತೀವ್ರ ಸ್ವರೂಪ ಪಡೆದುಕೊಳ್ತಿದೆ ಗವರ್ನರ್ ವರ್ಸಸ್ ಸರ್ಕಾರದ ಸಮರ. ಇಂದಿನಿಂದ ವಿಶೇಷ ಅಧಿವೇಶನ ಆರಂಭವಾಗಲಿದೆ. ಇದೀಗ ಸರ್ಕಾರ ವರ್ಸಸ್ ಗವರ್ನರ್ ಅನ್ನುವ ಹಾಗೆ ರೀತಿ ಆಗಿದೆ. ವಿಶೇಷ ಅಧಿವೇಶನಕ್ಕೆ ಗವರ್ನರ್ ಬರ್ತಾರಾ ಇಲ್ವಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನದಲ್ಲಿ ಸರ್ಕಾರ ಕೊಟ್ಟ ಭಾಷಣ ಓದಲು ತಕರಾರು ಮಾಡ್ತಾ ಇದ್ದಾರೆ. ಭಾಷಣದ 11 ಪ್ಯಾರಾ ತಿದ್ದುಪಡಿಗೆ ರಾಜ್ಯಪಾಲರು ಇದೀಗ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಕಂಡೀಷನ್ಗೆ ಬಿಲ್ಕುಲ್ ಒಪ್ತಾ ಇಲ್ಲ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನೇ ಓದುವಂತೆ ಪಟ್ಟು ಹಿಡಿತಾ ಇದ್ದಾರೆ. ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಗವರ್ನರ್ ವರ್ಸಸ್ ಸರ್ಕಾರದ ಸಮರ. ಇಂದಿನಿಂದ ವಿಶೇಷ ಅಧಿವೇಶನ ಶುರುವಾಗ್ತಾ ಇದೆ. ಆದ್ರೆ ಇದೀಗ ಸರ್ಕಾರ ವರ್ಸಸ್ ಗವರ್ನರ್ ಅನ್ನುವ ರೀತಿ ಆಗಿದೆ. ಯಾಕಂದ್ರೆ ವಿಶೇಷ ಅಧಿವೇಶನಕ್ಕೆ ಗವರ್ನರ್ ಬರ್ತಾರಾ ಇಲ್ವಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಇಂದಿನಿಂದ ಜನವರಿ 31ರವರೆಗೆ ನಡೆಯಲಿದೆ ವಿಶೇಷ ಅಧಿವೇಶನ. ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲ ಗೆಹ್ಲೋಟ್ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಗವರ್ನರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ಮುಜುಗರ ಆಗಿರುವ ಅಂಶ ಉಲ್ಲೇಖಿಸಲು ಸೂಚನೆ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ಮುಜುಗರ ಆಗದಿರುವ ಅಂಶ ಉಲ್ಲೇಖಿಸಲು ಸೂಚನೆ ಕೊಟ್ಟಿದ್ದಾರೆ ರಾಜ್ಯಪಾಲರು. ಭಾಷಣದಲ್ಲಿ ಅಂಶಗಳನ್ನು ಉಲ್ಲೇಖಿಸುವಂತೆ ಸಿಎಸ್ಗೆ ಸೂಚನೆ ಕೊಟ್ಟಿದ್ದಾರೆ. ವಿಶೇಷ ಅಧಿವೇಶನವೇ ಕೇಂದ್ರದ ವಿರುದ್ಧ ಎಂಬಂತಿದೆ. ರಾಜ್ಯ ಸರ್ಕಾರದ ನಡೆಗೆ ರಾಜ್ಯಪಾಲರು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದಿನಿಂದ ಜನವರಿ 31ರವರೆಗೆ ಅಧಿವೇಶನ ನಡೀತಾ ಇದೆ. ಆದ್ರೆ ಸರ್ಕಾರದ ಭಾಷಣಕ್ಕೆ ಇದೀಗ ರಾಜ್ಯಪಾಲರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಈಗಾಗಲೇ ರಾಜ್ಯಪಾಲರು ಮಾಹಿತಿ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ಮುಜುಗರ ಆಗದಿರುವ ಅಂಶವನ್ನು ಮಾಡಲು ಅಂದ್ರೆ ಸೂಚನೆ ಕೊಟ್ಟಿದ್ದಾರೆ, ಉಲ್ಲೇಖ ಮಾಡಲು ಸೂಚನೆ ಕೊಟ್ಟಿದ್ದಾರೆ. ಭಾಷಣದಲ್ಲಿ ಅಂಶಗಳನ್ನು ಉಲ್ಲೇಖಿಸುವಂತೆ ಈಗಾಗಲೇ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದು, ವಿಶೇಷ ಅಧಿವೇಶನವೇ ಕೇಂದ್ರ ವಿರುದ್ಧ ಮಾಡುವಂತೆ ಇದೆ ಅಂತ ಹೇಳ್ಬಿಟ್ಟು ರಾಜ್ಯಪಾಲರು ಇಲ್ಲಿ ಕರೆಕ್ಟ್ ಆಗಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ರಾಜ್ಯಪಾಲರು ರಾಜ್ಯ ಸರ್ಕಾರದ ನಡೆಗೆ ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ರಾಜ್ಯಪಾಲರು ಇಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರಿ 10 ಗಂಟೆ ಕಾನೂನು ಹೋರಾಟಕ್ಕೆ ಸರ್ಕಾರದಿಂದ ಎಲ್ಲಾ ಸಿದ್ಧತೆ ಆಗಿತ್ತು. ದೆಹಲಿಗೆ ತೆರಳುವಂತೆ ಎಜಿ ಶಶಿಕಿರಣ್ ಶೆಟ್ಟಿಗೆ ಸರ್ಕಾರ ಸೂಚನೆ ಕೂಡ ಕೊಟ್ಟಿತ್ತು. ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಸರ್ಕಾರ ವರ್ಸಸ್ ಗವರ್ನರ್ ಮಧ್ಯೆ ಬಹಳ ಫೈಟ್ ನಡೀತಾ ಇದೆ. ಈಗ ಏನ್ ಇವತ್ತಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಿತ್ತು, ಹಾಗಾಗಿ ನಿನ್ನೆ ಸಾಮಾನ್ಯವಾಗಿ ಸಚಿವರ ನಿಯೋಗ ರಾಜ್ಯಪಾಲರನ್ನು ಭೇಟಿಯಾಗಿದ್ರು. ಆ ಟೈಮಲ್ಲಿ ರಾಜ್ಯಪಾಲರು ಒಂದಿಷ್ಟು ಹೇಳಿದ್ದಾರೆ. ಅಂದ್ರೆ 11 ಪ್ಯಾರಾ ತೆಗೆಯುವಂತೆ ಗವರ್ನರ್ ಸೂಚನೆ ಕೊಟ್ಟಿದ್ರು. ಅದಾದ ನಂತರ ಸಚಿವರು ಸಿಎಂ ಜೊತೆ ಸಭೆ ನಡೆಸಿದ್ರು. ಆಮೇಲೆ ಮತ್ತೆ ಕೂಡ ರಾಜ್ಯಪಾಲರನ್ನು ಭೇಟಿಯಾಗಿದ್ರು. ಪೊನ್ನಣ್ಣ ಭಾಷಣದಲ್ಲಿ ಯಾವುದೇ ಬದಲಾವಣೆ ಮಾಡಲ್ಲ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ರಾಜ್ಯಪಾಲರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಗವರ್ನರ್ ವರ್ಸಸ್ ಸರ್ಕಾರದ ಸಮರ. ಇಂದಿನಿಂದ ಅಧಿವೇಶನ ಶುರುವಾಗ್ತಾ ಇದೆ. ಆದರೆ ರಾಜ್ಯಪಾಲರು ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಗವರ್ನರ್ ಅನ್ನು ಭೇಟಿ ಮಾಡಿದ್ರು ಸಚಿವರ ನಿಯೋಗ. ಜನಮರ ಮುಂದುವರಿತಾ ಇದೆ. ನಿನ್ನೆ ರಾಜ್ಯಪಾಲರನ್ನು ಸಚಿವರ ನಿಯೋಗ ಭೇಟಿ ಮಾಡಿತ್ತು. ಈ ಬಗ್ಗೆ ಜನತಾ ಟಿವಿಯಲ್ಲಿ ರಾಜ್ಯಪಾಲರ ಜೊತೆಗಿನ ಮಾತುಕತೆ ಬಗ್ಗೆ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಉತ್ತಮ ಸಂಬಂಧ ಇದೆ. ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಶಿಷ್ಟಾಚಾರವಿದೆ, ಮುಂದುವರಿಸಿಕೊಂಡು ಹೋಗೋಣ ಅಂತ ಎಚ್.ಕೆ. ಪಾಟೀಲ್ಗೆ ಹೇಳಿದ್ರು. ಹಾಗೆ 2 ವರ್ಷದಿಂದ ಸಂಪೂರ್ಣ ಸಹಕಾರ ಸರ್ಕಾರಕ್ಕೆ ನಾನ್ ನೀಡಿದ್ದೇನೆ ಅಂತ ರಾಜ್ಯಪಾಲರು ಹೇಳಿದ್ರು. ನಿರ್ಣಾಯಕ ಹಂತಗಳಲ್ಲಿ ಸರ್ಕಾರದ ಜೊತೆಗೆ ಇದ್ದೇನೆ. ನಾನು ಮುಜುಗರವಾಗುವ ಸಮಯದಲ್ಲಿ ಸಮಸ್ಯೆ ಬಗೆಹರಿಸಿದ್ದೇನೆ. ಎಚ್.ಕೆ. ಪಾಟೀಲ್ ನಿಯೋಗಕ್ಕೆ ರಾಜ್ಯಪಾಲರು ನಿನ್ನೆ ಈ ರೀತಿ ಭೇಟಿ ಮಾಡಿದಾಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.
ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಗವರ್ನರ್ ವರ್ಸಸ್ ಸರ್ಕಾರದ ಸಮರ. ಇಂದಿನಿಂದ ವಿಶೇಷ ಅಧಿವೇಶನ ಈಗಾಗಲೇ ಆರಂಭವಾಗ್ತಾ ಇದೆ. ಆದ್ರೆ ವಿಶೇಷ ಅಧಿವೇಶನಕ್ಕೆ ಗವರ್ನರ್ ಬರ್ತಾರಾ ಇಲ್ಲ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂದ್ರೆ ರಾಜ್ಯ ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ಬಹಳ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನದಲ್ಲಿ ಸರ್ಕಾರ ಕೊಟ್ಟ ಭಾಷಣವನ್ನು ನಾನು ಓದಲ್ಲ, ಭಾಷಣದ 11 ಪ್ಯಾರಾ ತಿದ್ದುಪಡಿಗೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರ ಒಪ್ಕೊಳ್ತಾ ಇಲ್ಲ. ಸರ್ಕಾರ ಬರೆದುಕೊಟ್ಟ ಭಾಷಣವನ್ನೇ ಓದುವಂತೆ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಈಗ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನಂಗೆ ಆಗ್ಬಿಟ್ಟಿದೆ. ಇಂದಿನಿಂದ ಜನವರಿ 31ರವರೆಗೆ ವಿಶೇಷ ಅಧಿವೇಶನ ನಡೆಯಲಿದೆ. ಸರ್ಕಾರದ ಭಾಷಣಕ್ಕೆ ರಾಜ್ಯಪಾಲರು ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಅವರು ಮಾಹಿತಿ ನೀಡಿದ್ದಾರೆ, ಕೇಂದ್ರಕ್ಕೆ ಮುಜುಗರ ಆಗದಿರುವ ಹಾಗೆ ನೀವು ಮಾಡಿ, ಆಮೇಲೆ ನಾನು ಓದ್ತೀನಿ, 11 ಪ್ಯಾರಾ ಕಟ್ ಮಾಡಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಸರ್ಕಾರ ನಡೆ ಬದಲಾಗ್ತಾ ಇಲ್ಲ. ಹಾಗಾಗಿ ಸರ್ಕಾರದ ನಡೆಗೆ ರಾಜ್ಯಪಾಲರು ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ನಮಗಿಲ್ಲ ಅನ್ಸುತ್ತೆ ಸರ್ಕಾರ ವರ್ಸಸ್ ಗವರ್ನರ್ ಮಧ್ಯೆ ಫೈಟ್ ನಡೀತಾ ಇದೆ. ನಿನ್ನೆ ಸಂಜೆ 5 ಗಂಟೆಗೆ ಸಚಿವರ ನಿಯೋಗ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆ ನಡೆಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಹೇಳಿದ್ರು 11 ಪ್ಯಾರಾ ತೆಗೆಯುವಂತೆ ಸೂಚನೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಭೇಟಿಯಾದ ನಂತರ ಮತ್ತೆ ಸಚಿವರ ನಿಯೋಗ ಸಿಎಂ ಅನ್ನು ಭೇಟಿಯಾಗಿದ್ರು. ಮತ್ತೆ ನಂತರ ರಾಜ್ಯಪಾಲರನ್ನು ಭೇಟಿಯಾಗಿ ಭಾಷಣದಲ್ಲಿ ಯಾವುದೇ ಬದಲಾವಣೆ ಮಾಡಲ್ಲ ಅಂತ ಹೇಳಿದ್ರು. ಹಾಗಾಗಿ ರಾಜ್ಯಪಾಲರು ಇಲ್ಲಿ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕಾನೂನು ಹೋರಾಟಕ್ಕೆ ಸರ್ಕಾರದಿಂದ ಎಲ್ಲಾ ಸಿದ್ಧತೆ ನಡೀತಾ ಇದೆ. ಈಗಾಗಲೇ ದೆಹಲಿಗೆ ತೆರಳುವಂತೆ ಎಜಿ ಶಶಿಕಿರಣ್ ಶೆಟ್ಟಿ ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಾಗಿದೆ. ಹಾಗಾಗಿ ರಾಜ್ಯಪಾಲ ವರ್ಸಸ್ ಸರ್ಕಾರದ ಸಮರ ಮುಂದುವರಿತಾನೇ ಇದೆ. ನಿನ್ನೆ ಈಗಾಗಲೇ ಭೇಟಿ ಮಾಡಿತು ಸಚಿವರ ನಿಯೋಗ. ಈ ಬಗ್ಗೆ ನಮಗೆ ಜನತಾ ಟಿವಿಯಲ್ಲಿ ಮಾಹಿತಿ ಕೂಡ ಸಿಕ್ಕಿದೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಏನ್ ಮಾತನಾಡಿದ್ದಾರೆ ಅಂದ್ರೆ, ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಉತ್ತಮ ಸಂಬಂಧ ಇದೆ, ಕರ್ನಾಟಕ ರಾಜ್ಯದಲ್ಲಿ ಉತ್ತಮ ಶಿಷ್ಟಾಚಾರವಿದೆ, ಮುಂದುವರಿಸಿಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. HK ಪಾಟೀಲ್ ನಿಯೋಗಕ್ಕೆ 2 ವರ್ಷ ನಾನು ಸಂಪೂರ್ಣ ಸಹಕಾರ ನೀಡಿದ್ದೇನೆ, ನಿರ್ಣಾಯಕ ಹಂತದಲ್ಲಿ ಸರ್ಕಾರದ ಜೊತೆಗಿದ್ದೇನೆ, ಮುಜುಗರವಾಗುವ ಸಮಯದಲ್ಲಿ ಸಮಸ್ಯೆ ನಾನು ಬಗೆಹರಿಸಿದ್ದೇನೆ ಅಂತ ಹೇಳಿಬಿಟ್ಟು ರಾಜ್ಯಪಾಲರು ಹೇಳಿದ್ದಾರೆ. ಆದ್ರೂ ಕೂಡ ಸರ್ಕಾರದ ನಡೆ ಬದಲಾಗ್ತಾ ಇಲ್ಲ. ಹಾಗಾಗಿ ರಾಜ್ಯಪಾಲರು ಇಲ್ಲಿ ಬಹಳ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ನಾನು ವಿಳಂಬ ನೀತಿ ಅನುಸರಿಸಬಹುದಿತ್ತು, ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಕಿತ್ತು, ಆದ್ರೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಆದ್ರೆ ನನ್ನ ಬಾಯಿಂದ ಕೇಂದ್ರವನ್ನು ಟೀಕಿಸುವುದು ಎಷ್ಟು ಸರಿ ನೀವು ಅನ್ನೋದು ಇಲ್ಲಿ ರಾಜ್ಯಪಾಲರ ಪ್ರಶ್ನೆ. ಭಾಷಣದಲ್ಲಿ ಬಹಳ ಅಂಶಗಳನ್ನು ನೀವು ಉಲ್ಲೇಖಿಸಿದ್ದೀರಾ. ಸರ್ಕಾರದ ವಿರುದ್ಧ ದುರುಪಯೋಗಿಸಿಕೊಳ್ಳುವುದು ಸರಿಯಲ್ಲ ಅಂತ ಇಲ್ಲಿ ಸಚಿವರ ನಿಯೋಗಕ್ಕೆ ರಾಜ್ಯಪಾಲರು ಖಡಕ್ ಆಗಿ ಹೇಳಿದ್ದಾರೆ. ಆದ್ರೂ ಕೂಡ ಸರ್ಕಾರದ ನಡೆ ಇನ್ನು ಅದೇ ರೀತಿಯಾಗಿದೆ. ಹಾಗಾಗಿ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನುವ ಹಾಗೆ ಆಗಿದೆ.